ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೀನಿ. ನೋಡಿ, ಪನ್ನೀರ್ ಬಟರ್ ಮಸಾಲಾಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಪನ್ನೀರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಣ್ಣೆ, ಇದು ಅಮೂಲ್ ಕ್ರೀಮ್, ಅಮೂಲ್ ಕ್ರೀಮು, ಮತ್ತು ಈರುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಒಂದು 20 ಗೋಡಂಬಿ, ಚಕ್ಕೆ, ಲವಂಗ, ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅಕ್ಕಿ, ಇದು ಕಸೂರಿ ಮೇಥಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ. ಇದಿಷ್ಟು ನಮಗೆ ಪನ್ನೀರ್ ಬಟರ್ ಮಸಾಲಾಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದ್ರ ಜೊತೆಗೆ ನಾನು ಬಟಾಣಿನ ಬೇಯಿಸ್ಕೊತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಬೆಣ್ಣೆ ಎರಡೂ ಸಹ ಹಾಕ್ಕೋಬೇಕು. ನೋಡಿ, ಈಗ ಇದು ಕರಗ್ತಾ ಇದೆ. ಫಸ್ಟ್ ನಾವು ಈರುಳ್ಳಿನ ಹಾಕಿ ಬಡಿಸ್ಕೋಬೇಕಾಗುತ್ತೆ. ಅಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಅದು ಸ್ವಲ್ಪ ಬೇಗ ಬೆಂದ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ತುಂಬ ಬೇಯುವಂಥ ಅವಶ್ಯಕತೆ ಇರೋದಿಲ್ಲ, ಒಂಚೂರು ಬಣ್ಣ ಬಿಟ್ಕೊಂಡ್ರೆ ಸಾಕು. ಈಗ ಇದಾಗಿದೆ. ನೆಕ್ಸ್ಟು ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಇದಾಗಿದೆ. ಈಗ ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಗೋಡಂಬಿ ಹಾಕ್ಕೊಂಡು ಬಾಡಿಸ್ಕೊಬೇಕು. ನೆಕ್ಸ್ಟು ನಾವು ಇಟ್ಕೊಂಡಿರುವಂಥ ಮಸಾಲೆ ಪದಾರ್ಥಗಳು: ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಮತ್ತು ಲವಂಗ 4, ಚಕ್ಕೆ ಒಂದು ಅರ್ಧ ಇಂಚಷ್ಟು, ಆಮೇಲೆ ಕಸೂರಿ ಮೇಥಿ ಒಂದು ಸ್ವಲ್ಪ, ಅಕ್ಕಿ ಒಂದು ಸ್ವಲ್ಪ ಅಕ್ಕಿ, ಮತ್ತು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಅರಿಶಿನ. ಇದೆಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ನೋಡಿ, ಈಗ ಇದು ಆಗಿದೆ. ಇದನ್ನು ನಾವೀಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನು ಹೆಚ್ಕೊಂಡಿರುವಂತಹ ಪನ್ನೀರನ್ನು ಮೊದಲು ಬಾಣಲಿಗೆ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ. ಈ ಥರ ಬಾಣಲಿಗೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೇಕಾದರೆ ಎಣ್ಣೆ ಹಾಕ್ಕೋಬೋದು. ಇಲ್ಲ ಅಂತ ಅಂದರೆ ನಾವು ಈಗಾಗಲೇ ಎಣ್ಣೆ ಮತ್ತು ಬೆಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಆಗಲೇ ಹುರ್ಕೊಂಡ್ವಲ್ಲ ಮಸಾಲೆಗೆ, ಅದರದ್ದೇ ಇರುತ್ತೆ ಸ್ವಲ್ಪ ಬಾಣಲಿನಲ್ಲಿ. ಹಾಗೇ ಅದನ್ನು ಹುರ್ಕೊಂಡ್ರೆ ಆಯಿತು. ಅದ್ರ ಜೊತೆನಲ್ಲಿ ಈ ಥರ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೋಬೇಕು ಪನ್ನೀರನ್ನು. 2 ಮಿನಿಟ್ಸ್ ಈ ಥರ ಮಾಡಿಕೊಂಡ್ರೆ ಸಾಕು. ಈಗ ಇದು ಆಗಿದೆ. ಗೊಂಡ್ಮೇಲೆ ಮಸಾಲೆ ಈ ಥರ ಕಾಣುತ್ತೆ. ಈಗ ಮತ್ತೆ ನಾವು ಒಂದು ಬಾಣಲಿನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೋಬೇಕು. ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಬೆಣ್ಣೆನ ಹಾಕ್ಕೋತೀನಿ ಸ್ವಲ್ಪ ಇದ್ರ ಜೊತೆಲಿ. ಇದು ಕರಗಿದ್ದಾದಮೇಲೆ ಇದು ಕರಗಿದೆ. ನಾನು 4 ಸೋಂಕಾಳು ಹಾಕ್ಕೊಂಡೆ. ಮತ್ತು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಇದಕ್ಕೆ ಹಾಕ್ಕೋಬೇಕು. ಈ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುಡಿಬೇಕಾಗುತ್ತೆ. ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಈಗ ಇದು ಕುದಿತಾ ಇದೆ. ಈ ಥರ ಕುದಿತಾ ಇರಬೇಕಾದ್ರೆ ಬೇಯಿಸಿಟ್ಕೊಂಡಿರುವಂತಹ ಬಟಾಣಿನ ಹಾಕೋತಾ ಇದ್ದೀನಿ.
ಇದು ಕುದಿ ಬರ್ದಿದೆ. ಈ ಥರ ಕುದಿತಾ ಇರಬೇಕಾದ್ರೆ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರನ್ನು ಸಹ ಇವಾಗ ಹಾಕೋತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿತಾ ಇದೆ. 1 ಸ್ಪೂನಷ್ಟು ಕ್ರೀಮನ್ನು ಹಾಕೋತಾ ಇದ್ದೀನಿ ನಾನು. ಕ್ರೀಮಿನ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ರೆಡಿ. ಇದು ಸುತ್ತಲೂ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಳ್ಳೋಷ್ಟು ಕುದಿಸಿದ್ರೆ ಪನ್ನೀರ್ ಬಟರ್ ಮಸಾಲ ರೆಡಿ. ಇದು ಚಪಾತಿ, ದೋಸೆ, ರೊಟ್ಟಿ, ಪರೋಟ ಎಲ್ಲದ್ರ ಜೊತೆನೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಕುದಿದ್ರೆ ಈ ಥರ ಕಾಣುತ್ತೆ. ಸುತ್ತಲೂ ಎಣ್ಣೆ ಬಿಟ್ಕೊಂಡಿರೋ ಥರ ನೋಡಿ. ಈ ಥರ ಆಯಿತು ಅಂದರೆ ರೆಡಿ ಪನ್ನೀರ್ ಬಟರ್ ಮಸಾಲ ರೆಡಿ. ಈಗ ಇದು ರೆಡಿಯಾಗಿದೆ ಪನ್ನೀರ್ ಬಟರ್ ಮಸಾಲ. ಚಪಾತಿ, ರೊಟ್ಟಿ ಮತ್ತು ಪರಾಟ ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ಸ್. ಮತ್ತೊಂದು ಹೊಸ ವಿಡಿಯೋನಿಗೆ ಮತ್ತೆ ಭೇಟಿಯಾಗೋಣ.